ವಿಶ್ವ ರಾಜಕೀಯದಲ್ಲಿ ಭಾರತದ ಸ್ಥಾನಮಾನಕ್ಕೆ ಒಂದು ದೊಡ್ಡ ಅಪ್ಗ್ರೇಡ್ ಸಿಕ್ಕಿದೆ. ಏನಿದು ಬದಲಾವಣೆ? ಯಾಕೆ ಇದು ಇಷ್ಟು ಮುಖ್ಯ? ಬನ್ನಿ ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ನೋಡಿ, ಲೋವಿ ಇನ್ಸ್ಟಿಟ್ಯೂಟ್ ಅಂತ ಒಂದು ಸಂಸ್ಥೆ ಇದೆ. ಅವರ 2025ರ ಏಷ್ಯಾ ಪವರ್ ಇಂಡೆಕ್ಸ್ ರಿಲೀಸ್ ಆಗಿದೆ. ಇದರಲ್ಲಿ ಒಂದು ದೊಡ್ಡ ಅಪ್ಡೇಟ್ ಇದೆ. ಫಾರ್ ದ ಫಸ್ಟ್ ಟೈಮ್ ಭಾರತವನ್ನ ಮೇಜರ್ ಪವರ್ ಅಂದ್ರೆ ಪ್ರಮುಖ ಶಕ್ತಿ ಅಂತ ಅಧಿಕೃತವಾಗಿ ಘೋಷಿಸಲಾಗಿದೆ. ಈ ಟೇಬಲ್ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ಮೊದಲು ನಾವು ಮಿಡಲ್ ಪವರ್ ಅಂದರೆ ಮಧ್ಯಮ ಶಕ್ತಿ ಅನ್ನೋ ಲಿಸ್ಟ್ನಲ್ಲಿದ್ವಿ. ಆದರೆ ಈಗ ನಾವು ಮೇಜರ್ ಪವರ್ ಕ್ಯಾಟಗರಿಗೆ ಜಂಪ್ ಆಗಿದ್ದೀವಿ. ಅಮೆರಿಕ, ಚೀನಾ ಸೂಪರ್ ಪವರ್ಸ್, ಅವರ ನಂತರ ವರ್ಲ್ಡ್ನಲ್ಲೇ 3ನೇ ಸ್ಥಾನ ನಮ್ದು. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಮೇಜರ್ ಪವರ್ ಲಿಸ್ಟ್ನಲ್ಲಿರೋದು ಒಂದೇ ಒಂದು ದೇಶ, ಅದು ನಮ್ಮ ಭಾರತ. ಸರಿ, ಈ ತರ ಇದ್ದಕ್ಕಿದ್ದಾಗಿ ನಮ್ಮ ಸ್ಟೇಟಸ್ ಅಪ್ಗ್ರೇಡ್ ಆಗೋ ಕಾರಣ ಏನು? ಈ ದೊಡ್ಡ ಬದಲಾವಣೆ ಹಿಂದೆ ಇರೋ ಡ್ರೈವಿಂಗ್ ಫೋರ್ಸ್ ಯಾವುದು? ಇದಕ್ಕೆ ಮುಖ್ಯವಾಗಿ 2 ಪವರ್ಫುಲ್ ಕಾರಣಗಳಿವೆ. ಮೊದಲನೇ ಕಾರಣ ನಮ್ಮ ಮಿಲಿಟರಿ ಕೇಪಬಿಲಿಟಿ. ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಅಂತ ಒಂದು ದೊಡ್ಡ ಮಿಲಿಟರಿ ಎಕ್ಸರ್ಸೈಸ್ ನಡೆಯಿತು. ಇದು ಸುಮ್ಮನೆ ಒಂದು ಪ್ರದರ್ಶನ ಆಗಿರಲಿಲ್ಲ, ನಮ್ಮ ಸೇನೆ ಎಂಥ ಪರಿಸ್ಥಿತಿಗೂ ಸಿದ್ಧವಾಗಿದೆ ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಟ್ಟಿದೆ. ಇದರಿಂದ ಏನಾಗಿದೆ ಅಂದ್ರೆ, ಇಡೀ ಜಗತ್ತಿನ ಎಕ್ಸ್ಪರ್ಟ್ಸ್ ನಮ್ಮನ್ನ ಬೇರೆ ರೀತಿ ನೋಡಕ್ಕೆ ಶುರು ಮಾಡಿದ್ದಾರೆ. ಇನ್ನು ಎರಡನೇ ಪಿಲ್ಲರ್ ಅಂದ್ರೆ ನಮ್ಮ ಇಕನಾಮಿ, ನಮ್ಮ ಆರ್ಥಿಕತೆ. ಲಾಸ್ಟ್ ಕ್ವಾರ್ಟರ್ನ GDP ಗ್ರೋತ್ ರೇಟ್ ಕೇಳಿದ್ರೆ ಶಾಕ್ ಆಗ್ತೀರಾ. ಬರೋಬ್ಬರಿ 8.2%. ಇದು ಯಾರು ಊಹಿಸದಷ್ಟು ದೊಡ್ಡ ಬೆಳವಣಿಗೆ. ಅಷ್ಟೇ ಯಾಕೆ, ಆಪಲ್ ತರದ ದೊಡ್ಡ ದೊಡ್ಡ ಗ್ಲೋಬಲ್ ಕಂಪನಿಗಳೆಲ್ಲ ಈಗ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಹಬ್ಗಾಗಿ ಭಾರತದ ಕಡೆ ನೋಡ್ತಿವೆ. ಸೊ ಈ ಮೇಜರ್ ಪವರ್ ಸ್ಟೇಟಸ್ನಿಂದ ಆಗೋದೇನು? ಇದರ ನಿಜವಾದ ಇಂಪ್ಲಿಕೇಶನ್ ಏನು? ಅಂದ್ರೆ, ಇಂಡೋ ಪೆಸಿಫಿಕ್ ಭಾಗದಲ್ಲಿ ಚೀನಾದ ಪ್ರಭಾವ ಜಾಸ್ತಿ ಆಗ್ತಿದ್ಲಲ್ವಾ? ಅದಕ್ಕೆ ಒಂದು ಪ್ರಬಲವಾದ ಕೌಂಟರ್ ಬ್ಯಾಲೆನ್ಸ್ ಆಗಿ, ಸಮತೋಲನ ಕಾಪಾಡೋ ಶಕ್ತಿಯಾಗಿ ಭಾರತ ಇನ್ನಷ್ಟು ಗಟ್ಟಿಯಾಗಿ ನಿಲ್ಲುತ್ತೆ. ಆದ್ರೆ ಒಂದಂತೂ ನಿಜ, ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತಾರಲ್ಲ ಹಾಗೆ, ಈ ಹೊಸ ಶಕ್ತಿಯ ಜೊತೆ ಅಷ್ಟೇ ದೊಡ್ಡ ಜವಾಬ್ದಾರಿಯೂ ಬಂದಿದೆ. ಹಾಗಾದ್ರೆ ಭಾರತ ತನ್ನ ಈ ಹೊಸ ಪಾತ್ರವನ್ನು ಹೇಗೆ ನಿಭಾಯಿಸಲಿದೆ? ಇದು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಜಗತ್ತು ಕುತೂಹಲದಿಂದ ಗಮನಿಸೋ ಒಂದು ದೊಡ್ಡ ಪ್ರಶ್ನೆ.